ಹಾಯ್ ಸ್ನೇಹಿತರೆ, ಪ್ರತಿಯೊಂದು ರಾಶಿಯವರಿಗೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಲಕ್ಕಿ ದೇವಸ್ಥಾನಗಳಿವೆ ಎಂಬ ಸೀಕ್ರೆಟ್ ನಾವು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಬಹಳಷ್ಟು ಬಾರಿ ಪ್ರಸ್ತಾಪ ಮಾಡಿದ್ದೇವೆ. ಮೇಷ, ವೃಷಭ, ಮಿಥುನ ರಾಶಿಗಳು ಯಾವ ವಿಶೇಷ ದೇವಸ್ಥಾನಗಳಿಗೆ ಹೋದ್ರೆ ಅದೃಷ್ಟ ಪಡೆದು ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ಎಂದು ನಾವು ಈಗಾಗಲೇ ಮಾಹಿತಿ ನೀಡಿದ್ದೇವೆ. ಇನ್ನು ಈ ವಿಶೇಷವಾದ ವಿಡಿಯೋದಲ್ಲಿ ವೀಕ್ಷಕರ ಬೇಡಿಕೆಯ ಮೇರೆಗೆ ಕಟಕ ರಾಶಿಯವರ ಅದೃಷ್ಟದ ದೇವಸ್ಥಾನದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿದ್ದೇವೆ. ಈ ಆಲಯವು ವಿಶೇಷವಾಗಿ ಕಟಕ ರಾಶಿಯವರಿಗೆ ಮುಡಿಪಾಗಿದೆ. ಅಷ್ಟಕ್ಕೂ ಆ ದೇವಸ್ಥಾನಕ್ಕೂ ಕಟಕ ರಾಶಿಯವರಿಗೂ ಏನು ಸಂಬಂಧ? ಅಲ್ಲಿಗೆ ಹೋದ್ರೆ ಯಾವ ಸಮಸ್ಯೆ ಬಗೆಹರಿಯುತ್ತೆ? ಜ್ಯೋತಿಷ್ಯ ಶಾಸ್ತ್ರ ಇದರ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿದ್ದೇವೆ. ದೇವಸ್ಥಾನದ ವಿಳಾಸ ಸಹಿತ ಮಾಹಿತಿ ಪಡೆಯಲು ವಿಡಿಯೋ ಕೊನೆಯವರೆಗೂ ವೀಕ್ಷಿಸಿ. ಕಟಕ ರಾಶಿಯವರ ಅದೃಷ್ಟದ ದೇವಸ್ಥಾನ. ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಟಕ ರಾಶಿಯವರ ಅದೃಷ್ಟದ ದೇವಸ್ಥಾನ ಬೇರ್ಯಾವುದೂ ಅಲ್ಲ, ದೇವಾಲಯಗಳ ನಾಡು ಎಂದೇ ಹೇಳಲಾಗುವ ತಮಿಳುನಾಡಿನಲ್ಲಿರುವ ತಿರುಂಡುದೇವನ ಕುಡಿ ಕಾರ್ಕಾಡೇಶ್ವರ ದೇವಸ್ಥಾನ. ಅಂದಹಾಗೆ ಈ ದೇವಸ್ಥಾನ ಇರೋದು ತಂಜಾವೂರು ಜಿಲ್ಲೆಯ ಕುಂಭಕೋಣಂ ಎಂಬ ಪವಿತ್ರವಾದ ನಗರದಲ್ಲಿ. ಇದು ಒಂದು ಪವಾಡ ಸದೃಶ ಆಲಯವಾಗಿದ್ದು ಕಟಕ ರಾಶಿಯವರಿಗೆ ಸಂಜೀವಿನಿ ಎಂದೇ ಹೇಳಬಹುದು. ನಿಮಗೆ ಗೊತ್ತಾ, ಈ ದೇವಸ್ಥಾನವನ್ನು ಸ್ಥಳೀಯರು ನಂದುಕೋವಿಲ್ ಅಂದರೆ ಏಡಿ ದೇವಸ್ಥಾನ ಅಂತಲೂ ಕರೀತಾರೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿನ ಶಿವಲಿಂಗದ ಮೇಲೆ ಒಂದು ಸಣ್ಣ ರಂಧ್ರವಿದೆ. ಇದಕ್ಕೆ ಒಂದು ರೋಚಕವಾದ ಕತೆ ಕೂಡ ಇದೆ. ಪುರಾಣದ ಪ್ರಕಾರ ದೂರ್ವಾಸ ಮುನಿಗಳ ಶಾಪದಿಂದ ಒಬ್ಬ ಗಂಧರ್ವ ಏಡಿಯಾಗಿ ಹುಟ್ಟುತ್ತಾನೆ. ಆ ಶಾಪ ವಿಮೋಚನೆಗಾಗಿ ಆ ಏಡಿಯು ಪ್ರತಿದಿನ ಇಲ್ಲಿನ ಶಿವಲಿಂಗಕ್ಕೆ ಪುಷ್ಕರಣಿಯಿಂದ ಕಮಲದ ಹೂಗಳನ್ನು ತಂದು ಪೂಜಿಸುತ್ತಿರುತ್ತೆ. ಇದೇ ಸಮಯದಲ್ಲಿ ದೇವತೆಗಳ ರಾಜ ಇಂದ್ರ ಕೂಡ ತಾನು ಮಾಡಿದ ಪಾಪಗಳಿಗೆ ಪರಿಹಾರಕ್ಕಾಗಿ ಇಲ್ಲೇ ಶಿವನನ್ನು ಪೂಜಿಸುತ್ತಿದ್ದ. ಆದ್ರೆ ಪ್ರತಿದಿನ ಶಿವನಿಗೆ ಸಮರ್ಪಿಸಲು ಒಂದು ಹೂವು ಕಡಿಮೆಯಾಗ್ತಿತ್ತು. ಇದನ್ನು ದಿವ್ಯ ಜ್ಞಾನದಿಂದ ತಿಳಿದ ಇಂದ್ರನು ಏಡಿಯನ್ನು ಕೊಲ್ಲಲು ತನ್ನ ಖಡ್ಗವನ್ನು ಎಸೆಯುತ್ತಾನೆ. ಆದರೆ ತನ್ನ ಭಕ್ತ ಏಡಿಯನ್ನು ರಕ್ಷಿಸಲು ಮಹಾಶಿವನು ತನ್ನ ಶಿವಲಿಂಗದ ಮೇಲೆ ರಂಧ್ರ ರಚಿಸಿ ಅದರಲ್ಲಿ ಕಣ್ಮರೆಯಾಗುವಂತೆ ಮಾಡುತ್ತಾರೆ. ನಂಬಿಕೆಗಳ ಪ್ರಕಾರ ಇಂದ್ರನ ಖಡ್ಗ ತಗುಲಿದ ಗುರುತನ್ನು ಇಂದಿಗೂ ನೀವು ಲಿಂಗದ ಮೇಲಿರೋದನ್ನ ನೋಡಬಹುದು. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಕಟಕ ರಾಶಿಯವರಿಗೆ ಈ ದೇವಸ್ಥಾನಕ್ಕಿರುವ ಸಂಬಂಧವೇನು? ಸಂಸ್ಕೃತದಲ್ಲಿ ಕರ್ಕಾಟಕ ಅಥವಾ ಕಟಕ ಅಂದರೆ ಏಡಿ ಎಂದರ್ಥ. ಕಟಕ ರಾಶಿಯ ಚಿಹ್ನೆಯೂ ಕೂಡ ಏಡಿಯೇ ಆಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಟಕ ರಾಶಿಯವರು ಈ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ರೆ ಜೀವನದಲ್ಲಿರುವ ಕಷ್ಟಗಳೆಲ್ಲ ದೂರವಾಗುತ್ತೆ ಎಂಬ ನಂಬಿಕೆ ಇದೆ. ಕೇವಲ ಕಟಕ ರಾಶಿಯವರಿಗೆ ಅಲ್ಲದೆ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರಿಗೂ ಸಹ ಈ ದೇವಸ್ಥಾನ ಪರಿಹಾರ ಕ್ಷೇತ್ರವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಟಕ ರಾಶಿಯ ಅಧಿಪತಿ ಚಂದ್ರ. ಈ ದೇವಸ್ಥಾನದಲ್ಲಿ ನೀವು ಚಂದ್ರನು ಯೋಗ ಮುದ್ರೆಯಲ್ಲಿ ಕುಳಿತಿರುವ ಅಪರೂಪದ ವಿಗ್ರಹವನ್ನು ದರ್ಶನ ಮಾಡ್ತೀರಿ. ಚಂದ್ರ ದೋಷ ಇರುವವರು ಇಲ್ಲಿ ವಿಶೇಷವಾಗಿ ಪೂಜೆ ಮಾಡಿಸಿದ್ರೆ ಮಾನಸಿಕ ಶಾಂತಿ ಸಿಗುತ್ತೆ ಎಂದು ನಂಬಲಾಗುತ್ತೆ. ಈ ದೈವಿಕ ಸ್ಥಳವನ್ನು ಒಂದು ಕಾಲದಲ್ಲಿ ಔಷಧವನ ಎಂದು ಸಹ ಕರೀತಿದ್ರು. ಈ ಕಾರಣದಿಂದಲೇ ಇಲ್ಲಿನ ಶಿವನನ್ನು ಔಷಧೇಶ್ವರ ಎಂದು ಸಹ ಕರೀತಾರೆ. ಹಾಗಾಗಿಯೇ ಇಲ್ಲಿನ ಶಿವಲಿಂಗವನ್ನು ಪೂಜಿಸೋದ್ರಿಂದ ದೀರ್ಘಕಾಲದ ಕಾಯಿಲೆಗಳು ಗುಣವಾಗುತ್ತೆ. ಇದಕ್ಕಾಗಿ ನೀವು ದೇವಸ್ಥಾನದಲ್ಲಿ ನೀಡುವ ಪ್ರಸಾದವನ್ನು ಸ್ವೀಕರಿಸಬೇಕು ಅಷ್ಟೇ. ಜೊತೆಗೆ ಶಿವನಿಗೆ ಎಳ್ಳೆಣ್ಣೆಯಲ್ಲಿ ಅಭಿಷೇಕ ಮಾಡೋದನ್ನ ಮರಿಬೇಡಿ. ಕಟಕ ರಾಶಿಯವರು ಅವರ ಜೀವನದಲ್ಲಿ ಒಮ್ಮೆಯಾದ್ರೂ ಈ ದೇವಸ್ಥಾನಕ್ಕೆ ಹೋಗೋದ್ರಿಂದ ಸಾಕಷ್ಟು ಒಳಿತನ್ನು ಕಾಣಬಹುದು. ಇದು ಕರ್ಕಾಟಕ ರಾಶಿಯವರಿಗೆ ಪವಾಡದ ಕ್ಷೇತ್ರ ಎಂದೇ ಹೇಳಲಾಗುತ್ತೆ. ಇನ್ನು ಈ ದೇವಸ್ಥಾನಕ್ಕೆ ಹೇಗೆ ಹೋಗ್ಬೇಕು, ಯಾವಾಗ ಹೋಗ್ಬೇಕು ಅಂತ ಕೇಳ್ತಾ ಇದ್ದೀರಾ? ಈ ದೇವಸ್ಥಾನಕ್ಕೆ ಸೋಮವಾರ ಅಥವಾ ಪ್ರದೋಷ ಕಾಲದಲ್ಲಿ ಇಲ್ಲಿಗೆ ಭೇಟಿ ನೀಡಿದರೆ ಬಹಳಾನೇ ಒಳ್ಳೆಯದು. ಹಾಗೆಯೇ ಪಾರ್ವತಿ ದೇವಿಯಾದ ಅಪೂರ್ವ ನಾಯಕಿ ದೇವಿಯನ್ನು ಭಕ್ತಿಯಿಂದ ಬೇಡಿಕೊಳ್ಳಿ. ಆಕೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಮಹಾನ್ ಶಕ್ತಿ ಹೊಂದಿದ್ದಾಳೆ. ದೇವಸ್ಥಾನದ ಸಮಯ ಬೆಳಿಗ್ಗೆ 9 ಗಂಟೆಯಿಂದ 1:30 ಹಾಗೂ ಸಂಜೆ 4 ಗಂಟೆಯಿಂದ 7 ಗಂಟೆಯವರೆಗೆ. ದೇವಸ್ಥಾನದ ವಿಳಾಸ ಹೀಗಿದೆ. ಮಾಹಿತಿ
ನಿಮಗೆ ಇಷ್ಟವಾಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಂಹ ರಾಶಿಯವರ ಲಕ್ಕಿ ಟೆಂಪಲ್ ಬಗ್ಗೆ ಮಾಹಿತಿ ನೀಡ್ತೀವಿ. ಅದಕ್ಕಾಗಿ ನೀವು ಸಿಂಹ ಅಂತ ಕಾಮೆಂಟ್ ನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.